ಎಲ್ರಿಗೂ ನಮಸ್ಕಾರ. ನಾನು ಮಣಿಕಂಠ ಬೆಳ್ಳೂರು. ಇವತ್ತು ಮೀನು ಸಾಕಾಣಿಕೆಯಿಂದ ಲಾಭ ಗಳಿಸುವುದು ಹೇಗೆ ಈ ವಿಷಯದ ಕುರಿತು ಮಾತಾಡ್ತಾ ಇದ್ದೇನೆ. ಕರ್ನಾಟಕದಾದ್ಯಂತ ಸುಮಾರು 3 ತಿಂಗಳಿಂದ ಮಳೆ ಆಗ್ತಿದೆ. ವಿಪರೀತ ಮಳೆ ಆಗ್ತಿದೆ. ಮಳೆಗಾಲ ಪ್ರಾರಂಭವಾಗಿ ಸುಮಾರು 3ರಿಂದ 4 ತಿಂಗಳಾಗಿದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ. ಅದರಲ್ಲೂ ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಯಲ್ಲಿ ವಿಪರೀತ ಮಳೆ ಆಗ್ತಿದೆ. ಅಣೆಕಟ್ಟೆಗಳು ತುಂಬಿದೆ, ನಾಲೆಗಳು ತುಂಬಿದೆ, ಕಾಲುವೆಗಳು ತುಂಬಿದೆ, ನದಿಗಳು ತುಂಬಿದೆ, ಕೆರೆ ಕಟ್ಟೆಗಳು ತುಂಬಿದೆ. ಇದು ನಮ್ಮ ಬದುಕಿಗೆ ಬೇಸಿಗೆಯಲ್ಲಿ ಬೇಕಾಗುವಂಥ ಮೂಲಗಳು, ಅದರಲ್ಲೂ ಜಲಮೂಲಗಳು. ಈ ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಫಿ, ಏಲಕ್ಕಿ, ಕಾಳುಮೆಣಸು, ಅಡಿಕೆ, ಬಾಳೆ ಇವುಗಳನ್ನು ಪ್ರಮುಖವಾಗಿ ಬೆಳೀತಾರೆ. ಇವುಗಳಿಗೆ ಬೇಸಿಗೆಯಲ್ಲಿ ನೀರು ಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡಿರ್ತಾರೆ ಅಂದರೆ ಸಣ್ಣ ಸಣ್ಣ ಕೆರೆಗಳನ್ನು ನಿರ್ಮಿಸಿಕೊಂಡಿರ್ತಾರೆ. ಅವರ ತೋಟದಲ್ಲಿ ಜಲಮೂಲಗಳು ಎಲ್ಲರೂ ಇದ್ದರೆ ಅಲ್ಲಿ ಕೆರೆಗಳನ್ನು ನಿರ್ಮಿಸಿರ್ತಾರೆ. ಆದರೆ ರೈತರು ಏನು ಮಾಡ್ತಾರೆ ಅಂತಂದರೆ, ಅಥವಾ ಕಾಫಿ ಬೆಳೆಗಾರರು ಏನು ಮಾಡ್ತಾರೆ ಅಂತಂದರೆ, ಸ್ಪ್ರಿಂಕ್ಲರ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡ್ತಾರೆ. ಈ ಕೆರೆಗಳು ನೈಸರ್ಗಿಕವಾಗಿ ಹಾಗೆ ಇರುತ್ತೆ. ಆದರೆ ಇದರಲ್ಲಿ ಮೀನು ಸಾಕಾಣಿಕೆ ಮಾಡಿದರೆ ಹೆಚ್ಚುವರಿಯಾಗಿ ಲಾಭ ಗಳಿಸ್ಬೋದು. ಕೆಲವರು ಮಾಡ್ತಿದ್ದಾರೆ, ಆದರೆ ವಿರಳ, ಜಾಸ್ತಿ ಜನ ಮಾಡ್ತಾ ಇಲ್ಲ. ಆದರೆ ಶೂನ್ಯ ಬಂಡವಾಳದಲ್ಲಿ ನಾವು ಮೀನು ಕೃಷಿಯನ್ನು ಮಾಡಿ ಲಾಭವನ್ನು ಗಳಿಸ್ಬೋದು. ಅದಕ್ಕೋಸ್ಕರ ಈ ಮೀನು ಕೃಷಿಯನ್ನು ನಾವು ಈ ಕೆರೆಗಳಲ್ಲಿ ಮಾಡಬೇಕು. ನಾನು ಈ ವಿಷಯವನ್ನು ಯಾಕೆ ಮಾತಾಡ್ತಿದ್ದೀನಿ ಅಂತಂದರೆ, ತೋಟಗಾರಿಕಾ ಕಾಲೇಜಲ್ಲಿ ನಾನು ಸುಮಾರು 12 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀನಿ. ಆ ಸಂದರ್ಭದಲ್ಲಿ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಮೂಡಿಗೆರೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕಡೆಮಡ್ಕಲ್ಲು ಮೂಡಿಗೆರೆ, ಇಲ್ಲಿ ಡಾಕ್ಟರ್ ಎ.ವಿ. ಸ್ವಾಮಿ ಇವರು ಮೀನುಗಾರಿಕಾ ವಿಷಯ ತಜ್ಞರು ಅಥವಾ ವಿಜ್ಞಾನಿಗಳು. ಇವ್ರ ಹತ್ರ ನಾನು ವಾರಕ್ಕೆ 1 ಸರಿ ಅಥವಾ 2 ಸರಿ ಹೋಗ್ತಾ ಇರ್ತಿದ್ದೆ, ಅಥವಾ 1 ತಿಂಗಳಿಗೆ 1 ಸರಿ ಖಂಡಿತವಾಗಿ ಹೋಗ್ತಾ ಇರ್ತಿದ್ದೆ. ಇಲ್ಲಿ ಇವ್ರ ಹತ್ರ ಈ ಮೀನುಗಾರಿಕೆ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, ಅವರ ವಿಷಯವನ್ನು ಆಲಿಸ್ತಾ ಇದ್ದೆ. ಅವರು ಪ್ರಾಕ್ಟಿಕಲ್ ಆಗಿ ಅವರು ಈ ಪಾಂಡುಗಳು, ಕೆರೆಗಳು ಇವುಗಳ ಹತ್ರ ಕರ್ಕೊಂಡೋಗಿ ನನಗೆ ಆ ಮೀನು ಮರಿಗಳನ್ನು ತೋರಿಸ್ತಾ ಇದ್ರು, ಅದರ ಬೆಳವಣಿಗೆಯನ್ನು ತೋರಿಸ್ತಾ ಇದ್ರು. ಜೊತೆಗೆ ದೊಡ್ಡ ಮೀನುಗಳನ್ನು ತೋರಿಸ್ತಾ ಇದ್ರು. ಸುಮಾರು 1.5 kg, 2 kg, 3 kg, 4 kg, 8 kg ವರೆಗೂ ಕೂಡ ನಾನು ಮೀನುಗಳನ್ನು ನೋಡಿದ್ದೀನಿ. ಹಿಡಿಯುವ ಸಂದರ್ಭದಲ್ಲಿ ಕೂಡ ನಾನು ಅಲ್ಲಿದ್ದು ವೀಕ್ಷಣೆ ಮಾಡಿದ್ದೀನಿ. ಜೊತೆಗೆ ನಾನು 2018ರಲ್ಲಿ ಕೆಲವು ಫ್ರೀ ಟೈಮಲ್ಲಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಗೆ ಈ ಕೃಷಿ ಅಂಕಣಕಾರನಾಗಿ ಬರಿತಾ ಇದ್ದೆ. ಆ ಸಂದರ್ಭದಲ್ಲಿ ಈ ಕೃಷಿ ಅಂಕಣದಲ್ಲಿ ಸುಮಾರು 2 ಲೇಖನಗಳನ್ನು ಈ ಮೀನು ಕೃಷಿ ಬಗ್ಗೆ ಬರೆದಿದ್ದೀನಿ. ಇವರ ಹತ್ರ ಅಂದರೆ ಎ.ವಿ. ಸ್ವಾಮಿಯವರ ಹತ್ರ ಕೆಲವು ವಿಷಯಗಳನ್ನು ಸಂಗ್ರಹಿಸಿ ಈ ಭತ್ತದ ಗದ್ದೆಯಲ್ಲಿ ಹೇಗೆ ಮೀನು ಸಾಕಾಣಿಕೆ ಮಾಡ್ಬೋದು, ಮತ್ತು ಈ ಕೆರೆ ಕಟ್ಟೆಗಳಲ್ಲಿ ಹೇಗೆ ಮೀನು ಸಾಕಾಣಿಕೆ ಮಾಡ್ಬೋದು, ಇಲ್ಲಿ ಯಾವ ರೀತಿಯ ಮೀನುಗಳು ಬರುತ್ತೆ, ಆ ಮೀನುಗಳನ್ನು ಬಿತ್ತನೆ ಮಾಡುವುದು ಹೇಗೆ, ಅದು ಕೊಯ್ಲು ಮಾಡುವುದು ಹೇಗೆ, ಇದೆಲ್ಲದೂ ಕೂಡ ಅವರ ಹತ್ರ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೆ. ಜೊತೆಗೆ ನಮ್ಮ ಗೆಳೆಯರು ಇದ್ದಾರೆ ಮೀನುಗಾರಿಕೆ ಇಲಾಖೆಯಲ್ಲಿ, ಜೆ.ಸಿ. ಎ.ಎಂ. ಮಹೇಶ್ ಅಂತ. ಇವರು ಮೀನುಗಾರಿಕೆ ಇಲಾಖೆ ಮೂಡಿಗೆರೆಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವರ ಹತ್ರ ಕೂಡ ಕೆಲವೊಂದಷ್ಟು ಇಲಾಖಾವಾರು ಇಲಾಖೆಯಲ್ಲಿ ಸಿಗುವಂತಹ ಸೌಲಭ್ಯಗಳು, ಅದರಿಂದ ಸಿಗುವಂತಹ ಸಹಾಯಧನಗಳು, ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಇದ್ರ ಬಗ್ಗೆ ಕೂಡ ಕೆಲವೊಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೀನಿ. ಅವರು ಕೂಡ ನನಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವೆಲ್ಲದರ ಸಂಗ್ರಹದಿಂದ ಕೆಲವೊಂದಷ್ಟು ಈ ಮಾಹಿತಿಯನ್ನು ಮೀನುಗಾರಿಕೆಯ ಬಗ್ಗೆ, ಮೀನು ಸಾಕಾಣಿಕೆ ಬಗ್ಗೆ ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇನೆ. ಈ ಮೀನು ಸಾಕಾಣಿಕೆ ಯಾಕೆ ಮಾಡಬೇಕು ಅಂತಂದರೆ, ಈಗ ಮಳೆಗಾಲದಲ್ಲಿ ಎಲ್ಲ ಕಡೆ ಕೆರೆ ಕಟ್ಟೆಗಳು ತುಂಬಿರುತ್ತೆ. ಬೇಸಿಗೆಯಲ್ಲಿ ಕೂಡ ಸುಮಾರು 3 ಅಡಿ ನೀರುಗಳು ಸಾಮಾನ್ಯವಾಗಿ ಕೆಲವೊಂದಷ್ಟು ಕೆರೆಗಳಲ್ಲಿ ಇದ್ದೇ ಇರುತ್ತೆ. ಅಂತಹ ಕೆರೆಗಳಲ್ಲಿ ಮೀನು ಬಿಡೋದ್ರಿಂದ ಆ ಮೀನು ದೊಡ್ಡದಾದ ಮೇಲೆ ಅದನ್ನು ಆರ್ಥಿಕವಾಗಿ ನಮಗೆ ಲಾಭ ತರುವಂಥ ಅವಕಾಶಗಳಿರುತ್ತೆ. ಅದಕ್ಕೋಸ್ಕರ ಈ ರೈತರು ಹೆಚ್ಚುವರಿಯಾಗಿ ಇದನ್ನು ಮಾಡಬೇಕು, ಇದರಿಂದ ಲಾಭ ಗಳಿಸಬೇಕು, ಅವರ ಆರ್ಥಿಕ ಸಂಕಷ್ಟದಿಂದ ಹೊರಗಡೆ ಬರಬೇಕು. ಅದಕ್ಕೋಸ್ಕರ ಈ ಎಪಿಸೋಡಿನಲ್ಲಿ ಈ ರೈತರು ನೋಡಲಿ,
ಈ ನೋಡಿ ಇದರ ಮುಖಾಂತರ ಇವರು ಕೂಡ ತಮ್ಮ ಕೆರೆ ಕಟ್ಟೆಗಳು ಏನಾದ್ರು ಇದ್ದರೆ ಮೀನು ಸಾಕಾಣಿಕೆಯನ್ನು ಮಾಡಲಿ ಅನ್ನೋ ಉದ್ದೇಶದಿಂದ ಈ ಎಪಿಸೋಡನ್ನು ಮಾಡ್ತಾ ಇದ್ದೀವಿ. ವೀಕ್ಷಕರು ಏನು ನೋಡ್ತಾ ಇದ್ದೀರಾ, ನಿಮಗೆ ಗೊತ್ತಿದೆ ಭಾರತ ಪ್ರಮುಖವಾಗಿ ಕೃಷಿ ಪ್ರಧಾನ ರಾಷ್ಟ್ರ. ಈ ಕೃಷಿ ಪ್ರಧಾನ ರಾಷ್ಟ್ರವಾಗಿರೋದ್ರಿಂದ ಮೀನು ಸಾಕಾಣಿಕೆಯನ್ನು ಕೂಡ ರೈತರು ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದಾರೆ. ಶೂನ್ಯ ಬಂಡವಾಳದಲ್ಲಿ ಉತ್ತಮ ಆದಾಯವನ್ನು ಈ ಮೀನು ಕೃಷಿಯಿಂದ ಮಾಡಬಹುದು. ಕರ್ನಾಟಕದಲ್ಲಿ ಪ್ರಸ್ತುತ 30,000ಕ್ಕೂ ಹೆಚ್ಚು ಸಣ್ಣ ಕೆರೆಗಳು ಇದೆ. 25 ಎಕರೆ ಕಡಿಮೆ ವಿಸ್ತೀರ್ಣ ಹೊಂದಿರುವ ಸಣ್ಣ ಕೆರೆಗಳಲ್ಲಿ ಪ್ರತಿ ವರ್ಷ ಕೂಡ 3 ಅಡಿ ನೀರು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಇಲ್ಲಿ ಮೀನು ಕೃಷಿಯನ್ನು ಮಾಡಲಿಕ್ಕೆ ಯೋಗ್ಯವಾಗಿದೆ. ಕೃಷಿ ಹೊಂಡಗಳು, ತಡೆ ಅಣೆಕಟ್ಟು, ನೀರಾವರಿ ಬಾವಿಗಳು, ಪಾಂಡುಗಳು, ಜೊತೆಗೆ ನಾಲಾ ಬದುಗಳು, ಸಂಗ್ರಹ ಕೊಳಗಳು, ಸಮುದಾಯ ಅಥವಾ ಗ್ರಾಮದ ಕೆರೆಗಳು, ಕುಂಟೆಗಳು ಮತ್ತು ಪ್ರತಿ ಉಪ ಜಲಾನಯನ ಪ್ರದೇಶದಲ್ಲಿ ಈ ಕೃಷಿ ಹೊಂಡಗಳು ಮತ್ತು ಅರೆ ಸಾಂದ್ರತೆ ಕೆರೆಗಳನ್ನು ಕೂಡ ಈ ಮೀನು ಸಾಕಾಣಿಕೆಗೆ ಬಳಸ್ಕೊಳ್ತಾರೆ. ಮೀನು ಒಂದು ಪೌಷ್ಟಿಕ ಆಹಾರ. ಮೀನು ಮಾಂಸ ನಮ್ಮ ದೇಹದ ಸದೃಢತೆ ಮತ್ತು ಆರೋಗ್ಯಕ್ಕೆ ಅಗತ್ಯವಾದಂತಹ ಸಸಾರಜನಕವನ್ನು, ಜೀವಸತ್ವವನ್ನು ಮತ್ತು ಲವಣಗಳನ್ನು ನಮಗೆ ಒದಗಿಸುತ್ತೆ. ಇತರೆ ಮಾಂಸಗಳಿಗಿಂತ ಶ್ರೇಷ್ಠ ಮತ್ತು ಕಡಿಮೆ ಖರ್ಚಿನಲ್ಲಿ ಈ ಮೀನು ದೊರೆಯುತ್ತೆ. ಈ ಮಳೆಗಾಲದಲ್ಲಿ ನಿಮಗೆ ಗೊತ್ತಿದೆ, ಚಂಡಮಾರುತ ಇರೋದ್ರಿಂದ ಸಮುದ್ರದಲ್ಲಿ ಮೀನು ಹಿಡಿಲಿಕ್ಕೆ ಸಾಧ್ಯವಾಗಲ್ಲ, ಮೀನು ಲಭ್ಯತೆ ಇರಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಈ ಕೆರೆ ಕಟ್ಟೆಗಳಲ್ಲಿ ಸಿಹಿ ನೀರು ಅಥವಾ ಫ್ರೆಶ್ ವಾಟರ್ ಅಂತ ಏನಂತೀವಿ, ಇಲ್ಲಿ ಹೆಚ್ಚಿನ ಮೀನು ಹಿಡಿದು ನಾವು ಮಾರಾಟವನ್ನು ಮಾಡ್ಬೋದು. ಇದ್ರ ಜೊತೆಗೆ ಭಾರತದಿಂದ ಪ್ರಸ್ತುತ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದರೆ 40,000ದಿಂದ 45,000 ಕೋಟಿ ಮೀನುಗಳನ್ನು ಎಕ್ಸ್ಪೋರ್ಟನ್ನು ಮಾಡ್ತಾ ಇದ್ದೀವಿ. ಮೀನು ಸಾಕಾಣಿಕೆಗೆ ವಿಪುಲ ಅವಕಾಶಗಳು ಇದೆ. ಇಲಾಖೆಗಳು ಕೂಡ ಸಹಾಯವನ್ನು ಮಾಡ್ತಾ ಇದೆ. ರಾಷ್ಟ್ರೀಯ ಕೃಷಿ ಯೋಜನೆಗಳು ಕೂಡ ಯೋಜನೆಗಳನ್ನು ಹಾಕಿಕೊಂಡು ರೈತರಿಗೆ ಅವಕಾಶವನ್ನು ಕಲ್ಪಿಸ್ತಾ ಇದೆ, ಸಹಾಯಧನವನ್ನು ಕೊಡ್ತಾ ಇದೆ. ಇದ್ರ ಜೊತೆಗೆ ಭಾರತ ಮೀನು ಉತ್ಪಾದನೆಯಲ್ಲಿ ಈ ಚೀನಾ ಮತ್ತು ಇಂಡೋನೇಷಿಯಾವನ್ನು ಹೊರತುಪಡಿಸಿದರೆ 3ನೇ ಸ್ಥಾನದಲ್ಲಿ ಇದೆ. ಇವೆಲ್ಲದರ ಒಳಗೊಂಡಂತೆ ಈ ಮೀನಿನಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿ ಇರೋದ್ರಿಂದ ಇಂದು ಮೀನು ಸಾಕಾಣಿಕೆ ಲಾಭದಾಯಕ ಕೃಷಿಯನ್ನಾಗಿ ರೈತರು ಒಲವು ತೋರ್ತಾ ಇದ್ದಾರೆ. ಹಾಗಾಗಿ ಈ ಮೀನು ಕೃಷಿಯನ್ನು ನಾವು ಮಾಡೋದ್ರಿಂದ ಹೆಚ್ಚು ಉಪಯೋಗ ಇದೆ. ಶೂನ್ಯ ಬಂಡವಾಳದಲ್ಲಿ ಕೂಡ ಮಾಡಬಹುದು, ಲಾಭದಾಯಕವಾಗಿ ಕೂಡ ನಮಗೆ ಹೆಚ್ಚುವರಿಯಾಗಿ ಸಿಗುತ್ತೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಅಂದಾಜು 153 ದೊಡ್ಡ ಕೆರೆಗಳು ಇದೆ. 1517 ಸಣ್ಣ ಕೆರೆಗಳಿದೆ. ಇವುಗಳ ಒಟ್ಟು ವಿಸ್ತೀರ್ಣ 10,203 ಹೆಕ್ಟೇರ್ಗಳಾಗಿದೆ. ಈ ಮಲೆನಾಡಿನ ರೈತರ ಅಗತ್ಯತೆಗಳನ್ನು ಪೂರೈಸಲಿಕ್ಕೋಸ್ಕರ ಯೋಗ್ಯವಾದ ಕೆರೆಗಳನ್ನು, ಕೋವುಗಳನ್ನು ನೋಡಿಬಿಟ್ಟು ಈ ಮೀನು ಮರಿಗಳನ್ನು ಪಾಲನೆ ಮಾಡಲಿಕ್ಕೆ ಇಲಾಖೆಗಳು ಕೊಡ್ತಾ ಇದೆ. ಲಭ್ಯವಿರುವ ಜನಸಂಪನ್ಮೂಲಗಳನ್ನು ನೋಡಿಬಿಟ್ಟು ಈ ಮೀನು ಕೃಷಿಗೆ ಸ್ಥಳೀಯರು ಅವರು ಮಾಡಬೇಕು ಅಂತಂದ್ಬಿಟ್ಟು ಉತ್ತೇಜನವನ್ನು ನೀಡಲಾಗ್ತಿದೆ. ಅದಕ್ಕೋಸ್ಕರ ಈ ಮೀನು ಮರಿಗಳನ್ನು ಸರಬರಾಜನ್ನು ಮಾಡಲಾಗ್ತಿದೆ. ಇದರ ಮುಖಾಂತರ ರೈತರು ಕೂಡ ತಮ್ಮ ಕೆರೆಗಳಲ್ಲಿ ಮೀನು ಮರಿಗಳನ್ನು ಬಿಟ್ಟು ಪಾಲನೆಯನ್ನು ಮಾಡ್ತಿದ್ದಾರೆ, ಬೆಳೆಸ್ತಾ ಇದ್ದಾರೆ. ವ್ಯಾಪಾರವನ್ನು ಕೂಡ ಕೆಲವರು ಮಾಡ್ತಾ ಇದ್ದಾರೆ. ಭಾರತ ವೈವಿಧ್ಯಮಯ ಭೌಗೋಳಿಕ ಲಕ್ಷಣವನ್ನು ಹೊಂದಿರೋದು ನಿಮಗೆ ಗೊತ್ತಿದೆ. ಹಲವು ಕೃಷಿಗಳನ್ನು ಇಲ್ಲಿ ಮಾಡಲಾಗ್ತಿದೆ. ಪೂರಕ ಕೃಷಿಗಳನ್ನು ಅಳವಡಿಸಿಕೊಳ್ಳಿಕ್ಕೆ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಇಂತಹ ಒಂದು ವಾತಾವರಣದಲ್ಲಿ ಭತ್ತದ ಕೃಷಿ ಕೂಡ ಒಂದಾಗಿದೆ. ಈ ಭತ್ತದ ಕೃಷಿಯನ್ನು ಎತ್ತರ, ಮಧ್ಯಮ, ತಗ್ಗು ಪ್ರದೇಶಗಳಲ್ಲಿ ಕೂಡ ಕೈಗೊಳ್ಳಲಾಗುತ್ತೆ. ಹಲವು ಪ್ರದೇಶಗಳಲ್ಲಿ
ಅತಿಯಾದ ಜೌಗು ಮಣ್ಣು ಇರೋದ್ರಿಂದ ಇಲ್ಲಿ ಸಸಿ ನಾಟಿ ಮಾಡಲಿಕ್ಕೆ ಸಾಧ್ಯತೆ ಆಗಲ್ಲ, ಕಷ್ಟಕರವಾಗಿರುತ್ತೆ. ಒಂದು ವೇಳೆ ಸಸಿ ನಾಟಿ ಮಾಡಿದರೂ ಕೂಡ ಭತ್ತದ ಫಸಲು ಚೆನ್ನಾಗಿ ಬರಲ್ಲ, ನಿರೀಕ್ಷೆ ಪಟ್ಟಷ್ಟು ಫಸಲು ಬರಲ್ಲ. ಇದರಿಂದ ರೈತರು ನಷ್ಟವನ್ನು ಅನುಭವಿಸ್ತಾರೆ. ಸುಮಾರು ನಷ್ಟವನ್ನು ಅನುಭವಿಸಿ ಮುಂದಿನ ವರ್ಷಗಳಿಂದ ಈ ಭತ್ತದ ಗದ್ದೆ ಸವಾಸನೆ ಬೇಡ ಅಂತಂದ್ಬಿಟ್ಟು ಬಿಡುವರು ಕೆಲವರು ಇರ್ತಾರೆ. ಇಂತಹ ರೈತರು ತಮ್ಮ ತಾಂತ್ರಿಕತೆಯನ್ನು, ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ಈ ಜೌಗು ಪ್ರದೇಶ ಏನಿರುತ್ತೆ ಆ ಪ್ರದೇಶದಲ್ಲಿ ಮೀನು ಮರಿಗಳನ್ನು ಪಾಲನೆ ಮಾಡ್ಬೋದು, ಮೀನನ್ನು ಸಾಕ್ಬೋದು. ತಮ್ಮ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಮೀನುಗಾರಿಕೆ ಅಥವಾ ಮೀನು ಕೃಷಿಯನ್ನು ಮಾಡಲಿಕ್ಕೆ ಯೋಗ್ಯವಾಗಿ ಬಳಸ್ಕೋಬೋದು ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ಈ ಭತ್ತದ ಗದ್ದೆಯಲ್ಲಿ ಹೆಚ್ಚು ಉತ್ಕೃಷ್ಟವಾದ ಮೀನು ಮರಿಗಳನ್ನು ಮತ್ತು ಮೀನನ್ನು ಸಾಕ್ಬೋದು. ಈ ಪದ್ಧತಿಯನ್ನು ಈ ಭತ್ತದ ಗದ್ದೆಯಲ್ಲಿ ಎಲ್ಲಿ ಜೌಗು ಪ್ರದೇಶ ಇರುತ್ತೋ ಇಲ್ಲಿ ಭತ್ತದ ಇಳುವರಿ ಬರಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಈ ಅಣೆಕಟ್ಟುಗಳ ಟೈಪ ಅಥವಾ ಸಣ್ಣ ಕೆರೆಗಳ ಟೈಪು ಮಾಡಿಬಿಟ್ಟು ಅಥವಾ ಕೃಷಿ ಹೊಂಡದ ಟೈಪು ಮಾಡಿಬಿಟ್ಟು ಇಲ್ಲಿ ಮೀನು ಮರಿಗಳನ್ನು ಬಿಟ್ಟು ಪಾಲನೆಯನ್ನು ಮಾಡ್ತಾರೆ. ಇಂತಹ ಒಂದು ಕೃಷಿಯನ್ನು ಸಾಮಾನ್ಯವಾಗಿ ಈ ಜಪಾನು, ಇಂಡೋನೇಷಿಯಾ, ಚೈನಾದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಈ ಕೃಷಿಯನ್ನು ಭಾರತದಲ್ಲಿ ಸಾಮಾನ್ಯವಾಗಿ ಈ ಕೇರಳದಲ್ಲಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಾರೆ. ಮೊದಲಿನಿಂದಲೂ ಕೂಡ ಈ ರಾಜ್ಯಗಳಲ್ಲಿ ಮಾಡ್ತಾ ಬಂದಿದ್ದಾರೆ. ಹೆಚ್ಚು ಇಲ್ಲಿ ಲಾಭವನ್ನು ಕೂಡ ಗಳಿಸ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ 6 ಮಿಲಿಯನ್ ಹೆಕ್ಟೇರ್ ಪ್ರದೇಶಗಳಲ್ಲಿ ಭತ್ತದ ಕೃಷಿಯನ್ನು ಮಾಡ್ತಿದ್ದಾರೆ. ಇದರಲ್ಲಿ 0.03% ರಷ್ಟು ಮಾತ್ರ ಈ ಭತ್ತ ಮತ್ತು ಮೀನು ಕೃಷಿಗಾಗಿ ಬಳಕೆ ಆಗ್ತಿದೆ ಭೂಮಿ. ಅದಕ್ಕೋಸ್ಕರ ರೈತರು ಈ ಎಪಿಸೋಡನ್ನು ನೋಡಿದರೆ ಅಥವಾ ವೀಕ್ಷಕರು ನೋಡಿದರೆ ನೀವು ಕೂಡ ಈ ರೀತಿಯ ಅವಕಾಶಗಳಿದ್ರೆ ಮಾಡಿ, ಸುಮ್ಮನೆ ಖಾಲಿ ಬಿಡಬೇಡಿ. ಇದರಿಂದ ನಿಮಗೇನು ಲಾಭ ಆಗಲ್ಲ, ನಷ್ಟನೇ ಜಾಸ್ತಿ. ಹಾಗಾಗಿ ನೀವು ಕೂಡ ಏನಾದ್ರು ಕೆರೆಗಳಿದ್ರೆ, ಕಾಲುವೆಗಳಿದ್ರೆ ಅಥವಾ ನಿಮ್ಮ ಕೃಷಿ ಹೊಂಡಗಳಿದ್ರೆ ನೀರು ಸದಾ ನಿಲ್ತದೆ ಅಂತ ನಿಮಗೆ ಅನಿಸಿದರೆ ಖಂಡಿತವಾಗಿಯೂ ನೀವು ಮೀನು ಕೃಷಿಯನ್ನು ಮಾಡಬೇಕು. ಈ ಸಿಹಿ ನೀರಿನಲ್ಲಿ ಬಿತ್ತಬಹುದಾದಂಥ ಮೀನು ಮರಿಗಳು ಅಂತಂತಂದರೆ ಕಾಟ್ಲ, ರೋಹು, ಮೃಗಾಲ್, ಬೆಳ್ಳಿಗೆಂಡೆ, ಸಾಮಾನ್ಯ ಗೆಂಡೆ ಮತ್ತು ಹುಲ್ಲುಗೆಂಡೆ ಈ ಮೀನುಗಳನ್ನು ನಾವು ಬಿತ್ತನೆಯನ್ನು ಮಾಡ್ಬೋದು. ಈ ಸ್ಥಳೀಯವಾಗಿ ನಮಗೆ ಯೋಗ್ಯವಾಗಿ ಯಾವ ಮೀನು ಬರುತ್ತೋ ಅಂತಹ ಮೀನುಗಳನ್ನು ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳಿಂದ ಅಥವಾ ಮೀನುಗಾರಿಕಾ ವಿಷಯ ತಜ್ಞರು ಅಥವಾ ವಿಜ್ಞಾನಿಗಳಿಂದ ಸಲಹೆಯನ್ನು ಪಡ್ಕೊಂಡು ನೀವು ಬಿತ್ತನೆಯನ್ನು ಮಾಡಿ. ಆಗ ನಿಮಗೆ ಆ ವಾತಾವರಣಕ್ಕೆ ಪೂರಕವಾಗಿರುವಂಥ ಮೀನುಗಳನ್ನು ಅವರು ಸಲಹೆ ಕೊಡ್ತಾರೆ. ಆವಾಗ ನೀವು ಹೆಚ್ಚು ಆರ್ಥಿಕವಾಗಿ ಲಾಭ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಮನಸ್ಸಿಗೆ ಬಂದಂತಹ ಮೀನುಗಳನ್ನು ಬಿಡಬಾರ್ದು. ಆ ವಾತಾವರಣಕ್ಕೆ ಪೂರಕವಾದಂತಹ ಯೋಗ್ಯವಾದಂತಹ ಮೀನು ಮರಿಗಳನ್ನು ಬಿಟ್ಟು ನೀವು ಲಾಭವನ್ನು ಗಳಿಸಬೇಕು. ಇದು ನೀವು ಅಧಿಕಾರಿಗಳ ಹತ್ರ ಸಲಹೆಯನ್ನು ಪಡೆದು ನೀವು ಮೀನು ಮರಿಗಳನ್ನು ಬಿಡಬೇಕು. ರೈತರು ಸಾಮಾನ್ಯವಾಗಿ ಕೆರೆಗಳು ತಮ್ಮ ಜಮೀನಿನಲ್ಲಿ ಇದ್ದರೆ ತಕ್ಷಣ ತಗೊಂಡೋಗಿ ಮೀನುಗಳನ್ನು ಬಿಡಬಾರದು. ಇಲಾಖೆಯಿಂದ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ಅವರು ಸೂಕ್ತ ಸಲಹೆ ಮೇರೆಗೆ ಕೆರೆಗಳಿಗೆ ಬಿಡಬೇಕು. ಅಥವಾ ಮೀನುಗಾರಿಕಾ ವಿಜ್ಞಾನಿಗಳಿಂದ ಸೂಕ್ತ ಸಲಹೆಯನ್ನು ಪಡೆದು ಆಮೇಲೆ ಆ ವಾತಾವರಣವನ್ನು ನೋಡಿದ ಮೇಲೆ ನೀವು ಮೀನು ಮರಿಗಳನ್ನು ಬಿಡಬೇಕು. ಇಲ್ಲಿ ಈ ಮೀನು ಮರಿಗಳನ್ನು ಬಿಡಬೇಕಾದ ಸಂದರ್ಭದಲ್ಲಿ ನೀರಿನ ಒಂದು ಗುಣಮಟ್ಟ ಹೇಗಿರಬೇಕು ಅಂತಂದ್ಬಿಟ್ಟು ನಮ್ಮ ಡಾಕ್ಟರ್ ಸ್ವಾಮಿಯವರು ಹೇಳ್ತಾರೆ. ಅದೇನು ಅಂತಂತಂದರೆ ನೀರಿನಲ್ಲಿ ಕರಗಿರುವಂತಹ ಆಮ್ಲಜನಕ, ಈ ಆಮ್ಲಜನಕ 6ರಿಂದ 9 ppm ಇರಬೇಕು ಅಂತ ಅಂತಾರೆ. ನೀರಿನಲ್ಲಿ ಕರಗಿರುವಂತಹ ನೈಟ್ರೇಟ್ 2ರಿಂದ 3 ppm ಇರಬೇಕು ಅಂತ ಅಂತಾರೆ. ನೀರಿನಲ್ಲಿ ಕರಗಿರುವ ಫಾಸ್ಫೇಟ್ 0.2ರಿಂದ 1.15 ppm ಹೊಂದಿರಬೇಕು ಅಂತಂದ್ಬಿಟ್ಟು ನಮ್ಮ ವಿಜ್ಞಾನಿಗಳು
ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಮಾದರಿಯಲ್ಲಿ ನೀರಿನ ಗುಣಮಟ್ಟ ಇದ್ದರೆ ನೀವು ಕೆರೆಗಳಲ್ಲಿ ಮೀನು ಮರಿಗಳನ್ನು ಬಿಡಬಹುದು. ಅಕಸ್ಮಾತ್ ಈ ಗುಣಮಟ್ಟದಲ್ಲಿ ನೀರು ಇಲ್ದಿದ್ರೆ ಅದಕ್ಕೆ ಏನು ಮಾಡಬೇಕು ಅಂತಂದ್ಬಿಟ್ಟು ಅದಕ್ಕೂ ಕೂಡ ನಮ್ಮ ವಿಜ್ಞಾನಿಗಳು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆಸಕ್ತಿ ಹೊಂದಿರುವ ರೈತರು ಮೀನು ಕೃಷಿಯನ್ನ ಮಾಡುವ ಒಂದು ಸಂದರ್ಭದಲ್ಲಿ ಕೆರೆಗಳಲ್ಲಿ ನೀರು ಆಮ್ಲೀಯತೆಯಿಂದ ಕೂಡಿದ್ರೆ ಪ್ರತಿ ಹೆಕ್ಟೇರ್ಗೆ 200ರಿಂದ 400 kg ಸುಣ್ಣವನ್ನು ಹಾಕಬೇಕಾಗತ್ತೆ. ನೀರಿನಲ್ಲಿ ಸಾವಯವ ಗೊಬ್ಬರವನ್ನು ಹಾಕುವುದರಿಂದ ಮತ್ತೆ ಈ ಕೃತಕ ಆಹಾರವನ್ನು ಈ ಕೆರೆಗಳಿಗೆ ಹಾಕುವುದರಿಂದ ಮೀನು ಹೆಚ್ಚು ಇಳುವರಿಯನ್ನು ಕೊಡುತ್ತೆ. ವಾರಕ್ಕೊಮ್ಮೆ ಇಲ್ಲವೇ 15 ದಿನಗಳಿಗೆ ಒಮ್ಮೆ ಈ ಸಾವಯವ ಗೊಬ್ಬರ ಅಂದರೆ ಈ ಸಗಣಿ ಗೊಬ್ಬರವನ್ನು ರಾಡಿ ರೂಪದಲ್ಲಿ ಹಾಕಬೇಕು. ಆ ಸಂದರ್ಭದಲ್ಲಿ ಇದರಲ್ಲಿರುವಂಥ ಒಂದು ಪೋಷಕಾಂಶಗಳನ್ನು ಮೀನುಗಳು ತಿನ್ನುತ್ತೆ. ಈ ಕೃತಕ ಆಹಾರಗಳಂತಂದರೆ ಅಕ್ಕಿ ಹಿಂಡಿ, ಅಕ್ಕಿ ನುಚ್ಚು, ಬೂಸ, ರಾಗಿ ಪುಡಿ, ಜೋಳದ ಹಿಟ್ಟು ಮತ್ತು ಮುಸುಕಿನ ಜೋಳದ ಪುಡಿ, ರಾಗಿ ಮುದ್ದೆ, ತರಕಾರಿ ಬೆಳೆಗಳ ಎಲೆಗಳು ಇತ್ಯಾದಿಗಳನ್ನೆಲ್ಲ ಈ ಆಹಾರ ಪದಾರ್ಥವನ್ನಾಗಿ ಈ ಮೀನುಗಳಿಗೆ ಹಾಕ್ಬೋದಾಗಿದೆ. ಇದರ ಜೊತೆಗೆ ಈ ಹೊಂಡದ ಬದುಗಳ ಮತ್ತು ಇದರ ಸುತ್ತಮುತ್ತಲ ಇರುವ ಜಾಗದಲ್ಲಿ ಈ ಕುದುರೆ ಮೆಂತೆ ಸೊಪ್ಪುಗಳು ಇಂಥದನ್ನೆಲ್ಲ ಬೆಳೆಯೋದ್ರಿಂದ ಇದು ಕೂಡ ಈ ಮೀನುಗಳಿಗೆ ಆಹಾರವಾಗಿ ಸಿಗುತ್ತೆ. ಪ್ರತಿ ತಿಂಗಳಿಗೆ 2 ತಿಂಗಳು ಅಥವಾ 3 ಬಾರಿ ಈ ಬೀಸು ಬಲೆಗಳನ್ನು ಅಥವಾ ಎಳೆ ಬಲೆಗಳನ್ನು ಈ ಕೆರೆ ಒಳಗೆ ಹಾಕಿ ಈ ಮೀನುಗಳನ್ನು ಹಿಡಿದು ಮೇಲೆ ಎತ್ತಿ ಪರೀಕ್ಷೆ ಮಾಡಬೇಕು. ಈ ಮೀನುಗಳು ಬೆಳವಣಿಗೆ ಚೆನ್ನಾಗಿ ಆಗ್ತಿದೆಯಾ ಅಥವಾ ಬೆಳವಣಿಗೆ ಹೊಂದುತ್ತಿಲ್ವಾ ಇದನ್ನು ನಾವು ಪರೀಕ್ಷೆ ಮಾಡಬೇಕಾಗತ್ತೆ. ಪರೀಕ್ಷೆ ಮಾಡಿಬಿಟ್ಟು ಪುನಃ ಕೆರೆ ಒಳಗಡೆ ಬಿಡಬೇಕಾಗತ್ತೆ. ಈ ಮೀನು ಸಾಕಾಣಿಕೆಯಿಂದ ದೊಡ್ಡ ಉದ್ಯಮವನ್ನು ನಾವು ಸೃಷ್ಟಿ ಮಾಡ್ಕೋಬೋದು. ಈ ಮೀನು ಸಾಕಾಣಿಕೆಯಿಂದ ನಮಗೆ ಆಹಾರ ಉತ್ಪನ್ನಗಳು, ಮಾರಾಟ ಕೇಂದ್ರಗಳು, ಮೀನು ಶುದ್ಧೀಕರಣ ಮತ್ತು ಶೀತಲೀಕರಣ, ರಫ್ತು ಉದ್ಯಮ, ತಾಜಾ ಮೀನಿನ ಮಾರುಕಟ್ಟೆ ಇವುಗಳೆಲ್ಲದೂ ಕೂಡ ಸೃಷ್ಟಿಯಾಗುತ್ತೆ. ಇವುಗಳ ಮುಖಾಂತರ ಉದ್ಯೋಗ ಅವಕಾಶಗಳು ಕೂಡ ಹೆಚ್ಚಾಗಿ ಸಿಗುತ್ತೆ. ಒಂದಷ್ಟು ನಿರುದ್ಯೋಗ ಯುವಕರುಗಳಿಗೆ ಇದು ಉದ್ಯೋಗವಾಗಿ ಪರಿವರ್ತನೆ ಆಗುತ್ತೆ. ಇದ್ರ ಜೊತೆಗೆ ಇತರ ಕೃಷಿಗೆ ಯೋಗ್ಯವಲ್ಲದ ಅತಿ ತೇವಾಂಶವಿರುವಂಥ ಜೌಗು ಪ್ರದೇಶದಲ್ಲಿ ಈ ಭತ್ತದ ಕೃಷಿಯನ್ನು ಮಾಡಲಿಕ್ಕಾಗಲ್ಲ. ಅಂತಹ ಒಂದು ಗದ್ದೆಯನ್ನು ನಾವು ಈ ಮೀನು ಕೃಷಿಗೆ ಬಳಸ್ಕೊಳ್ಳೋದ್ರಿಂದ ಈ ಯೋಗ್ಯವಲ್ಲದ ಭೂಮಿಯನ್ನು ಸದುಪಯೋಗ ಪಡಿಸಿಕೊಂಡಂತೆ ನಮಗೆ ಆಗುತ್ತೆ. ಹಾಗಾಗಿ ನಾವು ಇಂತಹ ಒಂದು ಜೌಗು ಗದ್ದೆಯನ್ನು, ಅಲ್ಲಿ ಯಾವುದೇ ಇಳುವರಿ ಬರದಿದ್ದಂತಹ ಗದ್ದೆಯನ್ನು ಉಪಯೋಗಿಸ್ಕೊಂಡು ಈ ಮೀನು ಸಾಕಾಣಿಕೆಯನ್ನು ಮಾಡಿ ಹೆಚ್ಚುವರಿಯಾಗಿ ಲಾಭವನ್ನು ಗಳಿಸಬೇಕು. ಈ ರೀತಿಯ ಚಿಂತನೆಯನ್ನು ಈ ರೈತರು ಮಾಡಬೇಕಾಗಿದೆ. ಆಸಕ್ತಿ ಇರುವ ರೈತರಿಗೆ ಒಂದಷ್ಟು ಉಪಯುಕ್ತ ಮಾಹಿತಿ ಅಂತ ಅಂದರೆ, ಈ ಜಲಾನಯನ ಪ್ರದೇಶದಲ್ಲಿ ಇತರ ವ್ಯವಸಾಯದ ಜೊತೆಗೆ ಈ ಮೀನು ಸಾಕಾಣಿಕೆ ಮಾಡೋದ್ರಿಂದ, ಕೃಷಿ ಹೊಂಡಗಳಲ್ಲಿ ಮೀನು ಮರಿಗಳನ್ನು ಪಾಲನೆ ಮಾಡೋದ್ರಿಂದ ಲಾಭದ ಜೊತೆಗೆ ಉತ್ತಮ ಪೌಷ್ಟಿಕ ಆಹಾರವನ್ನು ಈ ಗ್ರಾಮೀಣ ಪ್ರದೇಶದಲ್ಲಿ ಸಿಕ್ಕದಂಗೆ ಆಗುತ್ತೆ. ಎರಡನೇದು, ಈ ಗ್ರಾಮದ ಕೆರೆ ಕಟ್ಟೆಗಳು, ನಾಲೆಗಳು, ಜೌಗು ತಗ್ಗು ಪ್ರದೇಶಗಳಲ್ಲಿ ಈ ಕೃತಕವಾಗಿ ಈ ಕೆರೆಗಳನ್ನು ನಿರ್ಮಿಸಿ ಜಲಾನಯನಗಳಲ್ಲಿ, ಹಳ್ಳಕೊಳ್ಳಗಳಲ್ಲಿ, ಈ ಕೃಷಿ ಹೊಂಡಗಳಲ್ಲಿ ಈ ಮೀನು ಸಾಕಾಣಿಕೆ ಮಾಡಬಹುದು. ಈ ಮೀನು ಸಾಕಾಣಿಕೆಯಿಂದ ಹೆಚ್ಚು ಲಾಭವನ್ನು ಗಳಿಸ್ಬೋದು. ಈ ಕೃಷಿಗೆ ಯೋಗ್ಯವಲ್ಲದ ಈ ಭೂಮಿಯನ್ನು ಉಪಯೋಗ ಮಾಡಿದಂತೆ ಆಗುತ್ತೆ. ವ್ಯವಸಾಯ, ತೋಟಗಾರಿಕೆ, ರೇಷ್ಮೆ, ಕೋಳಿ ಸಾಕಾಣಿಕೆ, ಡೈರಿ, ಹಂದಿ ಸಾಕಾಣಿಕೆ ಇದರ ಜೊತೆಗೆ ಹೆಚ್ಚುವರಿಯಾಗಿ ಮೂಲ ಕೃಷಿಗೆ ಧಕ್ಕೆ ಆಗದಂತೆ ಮೀನು ಕೃಷಿಯನ್ನು ಕೂಡ ನಾವು ಮಾಡಬಹುದು. ಈ ಮೇಲೆ ನಾನು ಏನು ಹೇಳಿದೆ, ಈ ವ್ಯವಸಾಯ, ತೋಟಗಾರಿಕೆ, ರೇಷ್ಮೆ, ಕೋಳಿ ಸಾಕಾಣಿಕೆ, ಡೈರಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ
ಇದರ ಎಲ್ಲ ತ್ಯಾಜ್ಯಗಳಿಂದ ಈ ಮೀನುಗಳಿಗೆ ಆಹಾರವಾಗಿ ಬಳಕೆಯನ್ನು ಮಾಡಬಹುದು. ಶೂನ್ಯ ಬಂಡವಾಳದಿಂದ ಅಧಿಕ ಇಳುವರಿಯನ್ನು ತೆಗಿಬೋದು, ಲಾಭವನ್ನು ಪಡೆಯಬಹುದು. ಈ ಕೆರೆಗಳ ಅಚ್ಚುಕಟ್ಟು ಈ ಪ್ರದೇಶಗಳಲ್ಲಿ ರೈತರಿಗೆ ಕೆರೆಗಳ ನೀರಿನ ಬಳಕೆಯಿಂದ ಉತ್ತಮ ಪೌಷ್ಟಿಕ ನೀರು ದೊರಕಿದಂತೆ ಆಗುತ್ತೆ. ಈ ಮೀನುಗಳ ಸಾಕಾಣಿಕೆಯಿಂದ ಈ ಮೀನು ಮರಿಗಳಿಗೆ ಪ್ರಾಥಮಿಕವಾಗಿ ಪ್ರಥಮ ಬಂಡವಾಳವಾಗಿ ಒಂದಷ್ಟು ದುಡ್ಡು ವಿನಿಯೋಗಿಸಬೇಕಾಗುತ್ತೆ. ಅದು ಬಿಟ್ಟರೆ ನಿಮಗೆ ಯಾವುದೇ ರೀತಿಯ ಖರ್ಚುಗಳು ಇದಕ್ಕೆ ಬರಲ್ಲ. ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾಗಿ ಹೆಚ್ಚು ಈ ಕೃಷಿ ಬೆಳೆಗಳು ಬರದಿದ್ದ ಸಂದರ್ಭದಲ್ಲಿ ಈ ಸಣ್ಣ ಪುಟ್ಟ ಕೆರೆಗಳು ಇದ್ದರೆ ಮೀನು ಮರಿಗಳನ್ನು ಪಾಲನೆ ಮಾಡೋದ್ರಿಂದ ಈ ಆರ್ಥಿಕ ಸಮಸ್ಯೆಯಿಂದ ಕೂಡ ಒಂದಷ್ಟು ನಾವು ಹೊರಗಡೆ ಬರ್ಬೋದು. ಈ ರೈತರಿಗೆ ಈ ಸರ್ಕಾರದ ಸವಲತ್ತುಗಳನ್ನು ಪಡೀಲಿಕ್ಕೋಸ್ಕರ ಈ ರೈತರಿಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕೋಸ್ಕರ ಕೆಲವೊಂದಷ್ಟು ಇಲಾಖೆಗಳನ್ನು ನಾವು ಭೇಟಿ ಕೊಡ್ಬೋದಾಗಿದೆ. ಅದರಲ್ಲಿ ಈ ಮೀನುಗಾರಿಕೆ ಇಲಾಖೆ ಕರ್ನಾಟಕ ಸರ್ಕಾರದ್ದು, ಕರ್ನಾಟಕ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರು, ರೈತ ತರಬೇತಿ ಕೇಂದ್ರ, ಮೀನು ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಬಿಜಾಪುರ, ಅಂಕೋಲಾ, ಬೆಂಗಳೂರು, ಮೀನುಗಾರಿಕಾ ಕಾಲೇಜು ಮಂಗಳೂರು, ರಾಷ್ಟ್ರೀಯ ಮೀನು ಮರಿ ಉತ್ಪಾದನಾ ಕೇಂದ್ರ BRP ಶಿವಮೊಗ್ಗ, ಹೊಸಪೇಟೆ ಇದು ಬಳ್ಳಾರಿಯಲ್ಲಿದೆ, ಮತ್ತು ರಾಷ್ಟ್ರೀಯ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಹೈದರಾಬಾದ್. ಈ ಪ್ರದೇಶಗಳಲ್ಲಿ ಈ ಇಲಾಖೆಗಳಲ್ಲಿ ನೀವು ಹೆಚ್ಚಿನ ಈ ಮೀನುಗಾರಿಕಾ ಅಥವಾ ಮೀನು ಕೃಷಿಗೆ ನೀವು ಮಾಹಿತಿಯನ್ನು ಪಡ್ಕೋಬೋದಾಗಿದೆ. ಈ ರೈತರು ಈಗ ನಾನು ಏನು ಹೇಳಿದ್ದೀನಿ ಈ ಇಲಾಖೆಗಳಿಗೆ ಹೋಗಿ ಭೇಟಿ ಕೊಟ್ಟರೆ ಈ ಮೀನು ಕೃಷಿಯಿಂದ ಯಾವ ರೀತಿ ಲಾಭ ಗಳಿಸ್ಬೋದು, ಯಾವ ರೀತಿ ಸಾಕಾಣಿಕೆ ಮಾಡ್ಕೋಬೇಕು, ಮತ್ತು ಅದರ ಒಂದು ಪೋಷಣೆಯನ್ನು ಹೇಗೆ ಮಾಡಬೇಕು, ಬೆಳವಣಿಗೆಯನ್ನು ಯಾವ ರೀತಿ ನಾವು ಅದಕ್ಕೆ ಆಹಾರವನ್ನು ಕೊಡಬೇಕು, ಮತ್ತು ಯಾವ ರೀತಿಯ ಮೀನು ಮರಿಯನ್ನು ಮತ್ತು ಆ ವಾತಾವರಣಕ್ಕೆ ಪೂರಕವಾಗಿ ನಮಗೆ ಸಿಗುತ್ತೆ ಅಂತಹ ಒಂದು ಮಾಹಿತಿಯನ್ನು ಇಲ್ಲಿ ಪಡ್ಕೋಬೋದಾಗಿದೆ. ಕೃಷಿಕರು ಮೀನು ಕೃಷಿಯನ್ನು ಮಾಡುವ ಒಂದು ಸಂದರ್ಭದಲ್ಲಿ ಮೀನುಗಳಿಗೆ ಕೆಲವು ರೋಗಗಳು ಬರುವ ಸಾಧ್ಯತೆ ಇದೆ. ಅಂತಹ ಒಂದು ಸಂದರ್ಭದಲ್ಲಿ ಅದನ್ನು ಗಂಭೀರವಾಗಿ ಪರಿಗಣಿಸಿ ಪ್ರಾಥಮಿಕ ಹಂತದಲ್ಲೇ ನಿರ್ವಹಣೆ ಮಾಡಿ ರೋಗಮುಕ್ತವಾಗಿ ಮೀನುಗಳನ್ನು ಮಾಡಬೇಕಾದ ಅನಿವಾರ್ಯತೆ ಬರುತ್ತೆ. ಮೀನು ಸಾಕಾಣಿಕೆಯ ಒಂದು ಸಂದರ್ಭದಲ್ಲಿ ರೋಗಗಳು ಮತ್ತು ಅದರ ನಿರ್ವಹಣೆ ಒಂದು ದೊಡ್ಡ ಸವಾಲು. ವಿವಿಧ ರೀತಿಯ ಮೀನುಗಳನ್ನು ಸಾಕುವ ಒಂದು ಸಂದರ್ಭದಲ್ಲಿ ಅದಕ್ಕೆ ಬರುವ ರೋಗಗಳು ಪರಾವಲಂಬಿಗಳಿಂದ ಕೆಲವೊಂದಷ್ಟು ಸಂಕಷ್ಟಕ್ಕೆ ಸಿಲುಕುವ ಒಂದು ಸಾಧ್ಯತೆ ಇದೆ. ಇದನ್ನು ನಾವು ಎಚ್ಚರಿಕೆಯಿಂದ ನಿರ್ವಹಣೆ ಮಾಡಬೇಕಾಗುತ್ತೆ. ಸರಿಯಾಗಿ ನಿಯಂತ್ರಿಸದಿದ್ದರೆ ಈ ರೈತರಿಗೆ ಸಾಕಷ್ಟು ಈ ಮೀನು ಕೃಷಿಯಿಂದ ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಇರುತ್ತೆ. ಹಾಗಾಗಿ ರೋಗಗಳು ಪ್ರಾಥಮಿಕ ಹಂತದಲ್ಲೇ ಗೊತ್ತಾದ ಸಂದರ್ಭದಲ್ಲಿ ಅದಕ್ಕೆ ಔಷಧಿಯನ್ನು ಕೊಟ್ಟು ನಿವಾರಣೆಯನ್ನು ಮಾಡಬೇಕಾಗತ್ತೆ. ಈ ಫೀಡು, ಔಷಧ ಮತ್ತು ಸಲಕರಣೆಗಳು, ಈ ಇನ್ಪುಟ್ಗಳು, ಒಳಹರಿವು ಅಂತ ಅಂತೀವಿ, ಇವುಗಳ ಬೆಲೆ ಗಗನಕ್ಕೆ ಏರಿರುವುದರಿಂದ ರೈತರಿಗೆ ಕೊಂಡುಕೊಳ್ಳೋಕ್ಕಾಗಲ್ಲ. ಆ ರೀತಿ ಇರುವ ಒಂದು ಸನ್ನಿವೇಶ ಇರುತ್ತೆ. ನಮ್ಮ ಈ ಆರ್ಥಿಕ ಸಂಕಷ್ಟವನ್ನು ನೋಡಿಕೊಂಡು ಮತ್ತೆ ಈ ಮೀನು ಕೃಷಿಯ ಜೊತೆಗೆ ಸರಿ ಹೊಂದುವ ರೀತಿಯಲ್ಲಿ ಇವುಗಳನ್ನು ನಾವು ಪರ್ಚೇಸ್ ಮಾಡಿ ಈ ಮೀನು ಕೃಷಿಯನ್ನು ಮಾಡುವ ಒಂದು ಸಂದರ್ಭ ಎದುರಾಗುತ್ತೆ. ಇದು ಕೂಡ ಒಂದು ದೊಡ್ಡ ಸವಾಲಾಗಿ ಈ ಕೃಷಿಕರಿಗೆ ಕಾಣುತ್ತೆ. ಔಷಧಿಯ ವೆಚ್ಚಗಳು ದುಬಾರಿಯಾಗಿರೋದ್ರಿಂದ ಈ ಲಾಭದಾಯಕ ಕೆಲವೊಂದಷ್ಟು ಸಂದರ್ಭದಲ್ಲಿ ಈ ಮೀನು ಕೃಷಿಯಿಂದ ಕಡಿಮೆ ಆಗುವ ಸಂಭವಗಳು ಇರುತ್ತೆ. ಇದನ್ನು ಕೂಡ ನಾವು ಕೇರ್ಫುಲ್ ಆಗಿ ನೋಡ್ಕೋಬೇಕು. ಈ ಬ್ಯಾಕ್ಟೀರಿಯಾ ಸೋಂಕು ಅಂತ ಅಂತೀವಿ, ಸರಿಯಾದ ರೀತಿಯಲ್ಲಿ ನೀರಿನ ಗುಣಮಟ್ಟ ಮತ್ತು ನೈರ್ಮಲ್ಯತೆ ಇರ್ತಿದ್ರೆ ಮೀನುಗಳು ಈ ಬ್ಯಾಕ್ಟೀರಿಯಾ ಮತ್ತು ಈ ಸೋಂಕುಗಳಿಗೆ ತುತ್ತಾಗಿ ಮೀನುಗಳು ಸತ್ತೋಗುತ್ತೆ. ಹಾಗಾಗಿ ಇದನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸಿ ಪ್ರಾಥಮಿಕ ಹಂತದಲ್ಲೇ ನೀರನ್ನು ನೈರ್ಮಲ್ಯವಾಗಿ ಬರುವಂತೆ ನಾವು ನೋಡಬೇಕು. ಹೊರಗಡೆಯಿಂದ ಒಳಗಡೆ ಬರುವ ನೀರು, ಒಳಗಡೆಯಿಂದ ಹೊರಗಡೆ ಹೋಗುವ ನೀರು ಕೂಡ ನಾವು ಗಮನಿಸ್ತಾ ಇರಬೇಕಾಗತ್ತೆ. ಕಲುಷಿತ ನೀರನ್ನು ಉಪಯೋಗಿಸಬಾರ್ದು, ಮೀನುಗಳು ಸಾಯುವ ಸಂದರ್ಭಗಳು ಬರುತ್ತೆ. ಇದನ್ನು ಕೂಡ ಕೃಷಿಕರು
ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ರೈತರು ಯಾರು ಈ ಮೀನು ಮರಿ ಪಾಲನೆ ಮಾಡ್ತಾರೋ ಅವರು ಈ ಪರಾವಲಂಬಿ ಸೋಂಕುಗಳ ಬಗ್ಗೆ ಗಮನವನ್ನು ಕೊಡಬೇಕು. ಈ ಹುಳುಗಳು, ಪ್ರೋಟೋಜೋವಾ ಮತ್ತು ಈ ಕಠಿಣ ಚರ್ಮಿಗಳು ಸೇರಿದಂತೆ ವಿವಿಧ ಪರಾವಲಂಬಿಗಳು ಸೋಂಕನ್ನು ಬೀರುತ್ತೆ. ಈ ಮೀನು ಮರಿಗಳು ಇದರಿಂದ ಸಾಯುವ ಸಂದರ್ಭ ಇರುತ್ತೆ, ರೋಗಗ್ರಸ್ತವಾಗುತ್ತೆ. ಅದಕ್ಕೋಸ್ಕರ ಸೂಕ್ಷ್ಮವಾಗಿ ರೈತರು ಗಮನಿಸಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಈ ಪೋಷಕಾಂಶಗಳ ಕೊರತೆಗಳು ಕೂಡ ಕಂಡುಬರುತ್ತೆ. ನಾನು ಈ ಹಿಂದೆನೇ ಹೇಳಿದಾಗೆ ಎಳೆ ಬಲೆಯ ಮುಖಾಂತರ 15 ದಿನಕ್ಕೊಮ್ಮೆ 30 ದಿನಗಳಿಗೆ ಒಮ್ಮೆ ಈ ಮೀನುಗಳನ್ನು ಮೇಲೆ ಎತ್ತಿ ಅದು ಬೆಳವಣಿಗೆಯನ್ನು ಗಮನಿಸಬೇಕು. ಬೆಳವಣಿಗೆ ಕಂಡು ಬರೆದಿದ್ದ ಒಂದು ಪಕ್ಷದಲ್ಲಿ ಸಮತೋಲನ ಆಹಾರವನ್ನು ಕೊಡಬೇಕಾಗತ್ತೆ. ಇದನ್ನು ಕೂಡ ನಾನು ಈ ಹಿಂದೆ ಹೇಳಿದ್ದೀನಿ. ಅದರ ರೀತಿ ನೀವು ಪಾಲನೆಯನ್ನು ಮಾಡಬೇಕು. ಇದ್ರ ಜೊತೆಗೆ ಈ ಮೀನು ಮರಿಗಳು ಪಾಲನೆ ಮಾಡುವ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಈ ಮಲ್ಟಿಕಲ್ಚರ್, ಮಿಶ್ರ ಮೀನು ಕೃಷಿ ಅಂತ ಅಂತೀವಿ. ಈ ಮೀನು ಕೃಷಿಯನ್ನು ಮಾಡುವ ಒಂದು ಸಂದರ್ಭದಲ್ಲಿ ದೊಡ್ಡ ಮೀನುಗಳು ಈ ಸಣ್ಣ ಮೀನುಗಳನ್ನು ತಿಂದು ಹಾಕುವ ಸಂದರ್ಭ ಎದುರಾಗುತ್ತೆ. ಆವಾಗ ನೀವು ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಈ ಸಂದರ್ಭದಲ್ಲಿ ದೊಡ್ಡ ಮೀನುಗಳನ್ನು ಸಪ್ರೇಟಾಗಿ ಬಿಡಬೇಕು, ಸಣ್ಣ ಮೀನುಗಳನ್ನು ಸಪ್ರೇಟಾಗಿ ಬಿಡಬೇಕು. ಈ ರೀತಿ ಬಿಡೋದ್ರಿಂದ ಈ ಬೇಟೆಯನ್ನು ಆಡುವುದನ್ನು ತಡೆಗಟ್ಟಬಹುದು. ಯಾವ ಗಾತ್ರದಲ್ಲಿ ಮೀನುಗಳಿದೆಯೋ ಆ ಗಾತ್ರದ ಮೀನುಗಳನ್ನು ಸಪ್ರೇಟ್ ಮಾಡಬೇಕು. ದೊಡ್ಡ ಗಾತ್ರದ ಮೀನುಗಳನ್ನು ಸಪ್ರೇಟ್ ಮಾಡಿ ಬೇರೆ ಒಂದು ಪಾಂಡಗಳಲ್ಲಿ ಅಥವಾ ಕೃಷಿ ಹೊಂಡದಲ್ಲಿ ಬಿಡಬೇಕಾಗತ್ತೆ. ಇಲ್ಲಾಂತಂದರೆ ನೀವು ಬೆಳವಣಿಗೆ ಮಾಡುತ್ತಿರುವಂಥ ಅಥವಾ ಬಿಟ್ಟಿರುವಂಥ ಮೀನುಗಳು ಸಣ್ಣ ಮೀನುಗಳನ್ನೆಲ್ಲ ದೊಡ್ಡ ಮೀನುಗಳು ಆಹಾರವಾಗಿ ತಿಂದಾಕ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಪ್ರತ್ಯೇಕಿಸಿ ಬೇರೆ ಬೇರೆ ರೀತಿಯಲ್ಲಿ ಬಿಡೋದ್ರಿಂದ ನಿಮಗೆ ನಷ್ಟವನ್ನು ತಪ್ಪಿಸ್ಬೋದು. ಇದ್ರ ಜೊತೆಗೆ ಈ ಕಟಾವು ಮತ್ತು ಸಂಸ್ಕರಣೆಯನ್ನು ಮಾಡುವ ಒಂದು ಸಂದರ್ಭದಲ್ಲಿ ಮೀನನ್ನು ಆಲ್ರೆಡಿ ನೀವು ಪಾಂಡಗಳಿಗೆ ಬಿಟ್ಟಿರ್ತೀರ ಅಥವಾ ಕೃಷಿ ಹೊಂಡಗಳಿಗೆ ಬಿಟ್ಟಿರ್ತೀರ. ಅದು ಸುಮಾರು 8 ರಿಂದ 12 ತಿಂಗಳ ಒಂದು ಸಂದರ್ಭದಲ್ಲಿ ಮೀನುಗಳು 700ರಿಂದ 800 ಗ್ರಾಮ್ನಷ್ಟು ದೊಡ್ಡದಾಗಿ ಬೆಳೆದಿರುತ್ತೆ. ಈ ಸಂದರ್ಭದಲ್ಲಿ ಇದು ಕಟಾವಿಗೆ ಸೂಕ್ತವಾದ ಒಂದು ಸಂದರ್ಭ. ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ನೀವು ಕಟಾವನ್ನು ಮಾಡ್ಬೋದು. ಮೀನು ಬಲೆಗಳ ಮುಖಾಂತರ ನಿಮಗೆ ಬೇಕಾಗುವಂಥ ಮೀನುಗಳನ್ನು ತೆಗೆದು ಮಾರಾಟವನ್ನು ಮಾಡ್ಬೋದು. ಇದು ನಿಮಗೆ ಹೆಚ್ಚು ಲಾಭವನ್ನು ಕೊಡುತ್ತೆ. ಈ ಮೀನಿನ ಒಂದು ಸಂಸ್ಕರಣೆಯನ್ನು ಮಾಡುವ ಒಂದು ಸಂದರ್ಭದಲ್ಲಿ ಮೀನನ್ನು ಶುಚಿಗೊಳಿಸುವುದು ಮುಖ್ಯ. ಮೀನಿನಲ್ಲಿ ಯಾವುದೇ ರೀತಿಯ ಕೊಳೆಗಳು ಇಲ್ಲದಂತೆ ತಡೆಗಟ್ಟಬೇಕು. ಮೀನುಗಳನ್ನು ನಿರ್ವಾತ ಮತ್ತು ಮುಚ್ಚಿದ ಚೀಲಗಳು, ಪ್ಲಾಸ್ಟಿಕ್ ಪಾತ್ರೆಗಳು ಅಥವಾ ರಟ್ಟಿನ ಪೆಟ್ಟಿಗೆ ಸೇರಿದಂತೆ ವಿವಿಧ ರೀತಿಯಲ್ಲಿ ಪ್ಲಾಸ್ಟಿಕ್ ಅಥವಾ ಪ್ಯಾಕನ್ನು ನಾವು ಮಾಡಬೇಕಾಗತ್ತೆ. ಇದರ ಒಂದು ಮಾರ್ಕೆಟ್ ಮತ್ತು ಈ ಮಾರಾಟವನ್ನು ನಾವು ಯಾವ ರೀತಿ ಮಾಡ್ಬೋದು ಅಂತಂದರೆ, ಈಗ ಮೀನು ಮರಿ ಪಾಲನೆ ಆಯಿತು, ಮೀನನ್ನು ಬೆಳೆದಿರ್ತೀವಿ, ಆದರೆ ಅದು ಮಾರಾಟ ಮಾಡಬೇಕಲ್ಲ, ಸೇಲ್ ಆದರೆ ಮಾತ್ರ ನಮಗೆ ಲಾಭ ಬರುವಂಥದ್ದು. ಅದಕ್ಕೋಸ್ಕರ ನಾವು ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ನಾವು ಮಾಡ್ಬೋದು ಅಂತಂದರೆ ಸಾಮಾಜಿಕ ಮಾಧ್ಯಮಗಳನ್ನು ಬಳಸ್ಕೋಬೋದು. ನಾವು ಈ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು, ಟ್ವಿಟ್ಟರ್ಗಳನ್ನೆಲ್ಲ ಪ್ಲಾಟ್ಫಾರ್ಮ್ಗಳನ್ನಾಗಿ ಬಳಸಿ ಹೊಸ ಉತ್ಪನ್ನಗಳು ಮತ್ತು ಈ ಪ್ರಚಾರಗಳನ್ನು ಇದರ ಮುಖಾಂತರ ನಾವು ಮಾಡಬಹುದಾಗಿದೆ. ಸಬ್ಜೆಕ್ಟ್ ಮಾರ್ಕೆಟಿಂಗು ಮತ್ತು ಈ ಬ್ಲಾಗ್ಗಳನ್ನು ಪೋಸ್ಟ್ ಮಾಡುವಂಥದ್ದು, ವಿಡಿಯೋಗಳನ್ನು ಪೋಸ್ಟ್ ಮಾಡುವಂಥದ್ದು, ಇತರೆ ರೀತಿಯ ವಿಷಯಗಳನ್ನು ರಚಿಸಿಬಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ರಚಿಸಿಬಿಟ್ಟು ಈ ಫಾರ್ಮ್ ಮಾರ್ಕೆಟಿಂಗನ್ನು ಈ ಸಾಮಾಜಿಕ ಜಾಲತಾಣಗಳ ಮುಖಾಂತರ ನಾವು ಮಾಡಬಹುದಾಗಿದೆ. ಈ ನೆಟ್ವರ್ಕಿಂಗು ಅಥವಾ ಹೊಸ ಈ ಮಾರಾಟದ ಅವಕಾಶಗಳನ್ನು ನಾವು ಹುಡುಕ್ಲಿಕ್ಕೋಸ್ಕರ ಉದ್ಯಮದ
ಇವೆಂಟ್ಗಳಿಗೆ ಹಾಜರಾಗುವಂಥದ್ದು, ಇತರ ಮೀನು ಕೃಷಿಕರು, ಚಿಲ್ಲರೆ ವ್ಯಾಪಾರಿಗಳು ಮತ್ತು ಈ ಸಗಟು ವ್ಯಾಪಾರಿಗಳೊಂದಿಗೆ ಸಂಪರ್ಕ ಸಾಧಿಸಿದರೆ ನಾವು ಹೆಚ್ಚಿನ ಒಂದು ಮಾರಾಟವನ್ನು ಮಾಡ್ಬೋದು, ಲಾಭವನ್ನು ಗಳಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ. ಯಾವುದೇ ಒಂದು ಬಿಸ್ನೆಸ್ ಮಾಡುವ ಒಂದು ಸಂದರ್ಭದಲ್ಲಿ ಹಣಕಾಸು ನಿರ್ವಹಣೆ ಅತಿ ಮುಖ್ಯ. ಇದರಲ್ಲೂ ಕೂಡ ಈ ಮೀನುಗಾರಿಕೆ ಕೃಷಿ ಮಾಡುವ ಒಂದು ಸಂದರ್ಭದಲ್ಲಿ ಹಣಕಾಸು ಅನ್ನೋದು ತುಂಬ ಮುಖ್ಯ. ನಿಮ್ಮ ವೆಚ್ಚ ಮತ್ತು ಆದಾಯದ ಬಗ್ಗೆ ನಮಗೆ ಸ್ಪಷ್ಟವಾಗಿ ತಿಳುವಳಿಕೆ ಇರಬೇಕು. ಹಣಕಾಸಿನ ನಿರ್ಧಾರಗಳನ್ನು ಮಾಡುವ ಒಂದು ಸಂದರ್ಭದಲ್ಲಿ ಮೀನಿನ ಕೃಷಿಗೆ ತಗಲುವ ಬಜೆಟ್ ಯೋಜನೆಗಳು ಎಷ್ಟು ಅನ್ನೋದು ನಮಗೆ ತಿಳುವಳಿಕೆ ಇರಬೇಕು. ಹಣಕಾಸಿನ ಮತ್ತೊಂದು ನಿರ್ವಹಣೆಯ ಅಂಶ ಅಂತಂದರೆ ಬೆಲೆ. ಆ ಬೆಲೆ ಬಗ್ಗೆ ನಮಗೆ ನಿಖರವಾದ ಒಂದು ಮಾಹಿತಿ ಇರಬೇಕು. ಇನ್ನೊಂದು, ಉತ್ಪಾದಿತ ಒಂದು ಮೀನುಗಳಿಗೆ ಬೆಲೆಗಳನ್ನು ಹೊಂದಿಸುವ ಒಂದು ಸಲುವಾಗಿ ಉತ್ಪಾದನೆಯ ವೆಚ್ಚ, ಅದಕ್ಕೆ ತಗಲುವ ಸ್ಪರ್ಧೆ ಮತ್ತು ಮಾರುಕಟ್ಟೆ ಬೇಡಿಕೆ ಇವುಗಳನ್ನೆಲ್ಲ ಒಳಗೊಂಡಂತೆ ವಿವಿಧ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ನಾವು ವ್ಯವಹಾರವನ್ನು ಮಾಡಬೇಕಾಗತ್ತೆ. ಸ್ಪರ್ಧಾತ್ಮಕ ಬೆಲೆ ಹೊಂದಿಸುವ ಅವಕಾಶಗಳನ್ನು ನಾವು ಹುಡುಕಬೇಕಾಗತ್ತೆ. ವೆಚ್ಚದ ನಿರ್ವಹಣೆಯು ಹಣಕಾಸಿನ ನಿರ್ವಹಣೆಯ ಒಂದು ಪ್ರಮುಖ ಭಾಗವಾಗಿರೋದ್ರಿಂದ ಇದ್ರ ಬಗ್ಗೆ ಕೂಡ ನಮಗೆ ಗಮನ ಇರಬೇಕು. ಇದು ಲಾಭ ಹೆಚ್ಚಿಸುವ ಸಲುವಾಗಿ ವೆಚ್ಚ ಕಡಿಮೆ ಮಾಡಬೇಕು ಮತ್ತು ದಕ್ಷತೆಯೇ ಹೆಚ್ಚಿಸುವ ಒಂದು ಮಾರ್ಗಗಳನ್ನು ಗುರುತಿಸಿ ನಾವು ವ್ಯವಹಾರವನ್ನು ಮಾಡಬೇಕಾಗತ್ತೆ. ಹೆಚ್ಚು ಪರಿಣಾಮಕಾರಿ ಸಪ್ಲೈಯರ್ಸ್ ಅಥವಾ ಪೂರೈಕೆದಾರರನ್ನು ಹುಡುಕಬೇಕು. ಉತ್ತಮ ಬೆಲೆಗಳನ್ನು ಗುರುತಿಸಿ ಮಾತುಕತೆಯನ್ನು ಮಾಡಬೇಕು. ಜೊತೆಗೆ ಉತ್ಪಾದನಾ ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ಕಾರ್ಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ವ್ಯಾಪಾರವು ಆರ್ಥಿಕ ಸಮರ್ಥನೀಯ ಮತ್ತು ಲಾಭದಾಯಕವಾಗಿ ಇದೆಯಾ ಅಂತಂದ್ಬಿಟ್ಟು ಈ ರೈತರು ಅಥವಾ ಈ ಕೃಷಿಕರು ಏನು ಈ ಮೀನು ಕೃಷಿಯನ್ನು ಮಾಡ್ತಾರೋ ಅವರು ಗಮನದಲ್ಲಿಟ್ಕೊಂಡು ಈ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಮೀನು ಕೃಷಿ ಮಾಡುವ ಒಂದು ಸಂದರ್ಭದಲ್ಲಿ ಈ ಪರಿಸರ ನಿರ್ವಹಣೆ ಮಾಡುವುದು ಕೂಡ ಮುಖ್ಯವಾಗಿರುತ್ತೆ. ಕೃಷಿಕರು ಮೀನು ಕೃಷಿ ಮಾಡುವ ಒಂದು ಸಂದರ್ಭದಲ್ಲಿ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಬೇಕು. ಮೀನು ನೀರಿನಿಂದ ತಿನ್ನದ ಈ ಆಹಾರವನ್ನು ಮತ್ತು ಈ ಮಲ ವಿಸರ್ಜನೆಯನ್ನು ಸ್ವಚ್ಛಗೊಳಿಸಬೇಕು. ಇದರೊಂದಿಗೆ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಕಡಿಮೆ ಮಾಡುವ ಒಂದು ಚಿಂತನೆಯನ್ನು ಈ ರೈತರು ಮಾಡಬೇಕಾಗತ್ತೆ. ಸಮರ್ಥನೀಯ ಈ ಫೀಡ್ ಮೂಲಗಳ ಬಳಸಬೇಕಾಗತ್ತೆ. ಸಸ್ಯ ಆಧಾರಿತ ಮೂಲಗಳಿಂದ ಈ ತಯಾರಿಸಿದ ಫೀಡುಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಒಳ್ಳೆಯದು. ಮೀನು ಸಾಕಾಣಿಕೆಯ ಈ ಪರಿಸರವನ್ನು ಕೂಡ ನಾವು ಹೆಚ್ಚು ಸ್ವಚ್ಛತೆಯಿಂದ ಕಾಪಾಡಬೇಕಾಗತ್ತೆ. ಈ ಪರಿಸರ ಸ್ನೇಹಿ ವಸ್ತುಗಳನ್ನು ಉಪಯೋಗಿಸಬೇಕಾಗತ್ತೆ. ಇದ್ರ ನಮ್ಮ ಸುತ್ತಮುತ್ತಲ ಪರಿಸರ ವ್ಯವಸ್ಥೆಯನ್ನು ಕಡಿಮೆ ಪರಿಣಾಮ ಬೀರುವಂಥ ವ್ಯವಸ್ಥೆ ಅಥವಾ ಚಿಂತನೆಯನ್ನು ಈ ರೈತರು ಮಾಡಬೇಕಾಗತ್ತೆ. ಅದಕ್ಕೆ ಪೂರಕವಾದಂಥ ವಸ್ತುಗಳನ್ನು ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ಜವಾಬ್ದಾರಿಯುತ ಸಂಗ್ರಹಣೆಯ ಅಭ್ಯಾಸವನ್ನು ನಾವು ಮಾಡಿಕೊಳ್ಬೇಕಾಗತ್ತೆ. ನಮ್ಮ ಮೀನು ಫಾರ್ಮಿಂಗಲ್ಲಿ ಸಂಗ್ರಹಿಸಿದ ಮೀನುಗಳ ಸಂಖ್ಯೆ ಮತ್ತು ಪ್ರಕಾರಗಳನ್ನು ಎಚ್ಚರಿಕೆಯಿಂದ ನಾವು ನಿರ್ವಹಿಸುವುದು ಬಹಳ ಮುಖ್ಯವಾಗುತ್ತೆ. ಮೀನು ಕೃಷಿಯನ್ನು ಮಾಡುವ ಆಸಕ್ತ ರೈತರು ಕೆಲವೊಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಅದೇನು ಅಂತಂದರೆ, ಮೀನು ಸಾಕಾಣಿಕೆ ಮಾಡಿ ಲಾಭ ಗಳಿಸುವುದು ಎಷ್ಟು ಮುಖ್ಯವೋ ಅದರ ಆರೈಕೆ ಕೂಡ ಅಷ್ಟೇ ಮುಖ್ಯ. ಸರಿಯಾಗಿ ಮಾಡದಿದ್ದರೆ ಮೀನುಗಳು ಸತ್ತೋಗುತ್ತೆ. ಮೊದಲು ಮಣ್ಣು ಪರೀಕ್ಷೆಯನ್ನು ಮಾಡಬೇಕು. ಸಾವಯವ ಪದಾರ್ಥವನ್ನು pH ಮತ್ತು ಅದರ ಪ್ರಮಾಣವನ್ನು ಲೆಕ್ಕ ಹಾಕಬೇಕಾಗತ್ತೆ. ಕೊಳದಲ್ಲಿ ಕೆಸರು ಇಲ್ಲದಂತೆ ತಪ್ಪಿಸುವುದು ಬಹಳ ಮುಖ್ಯ. ಮಳೆಗಾಲದಲ್ಲಿ ನೀರಿನ ಮಟ್ಟ ಹೆಚ್ಚಾಗುತ್ತೆ, ಅದು ನಿಮ್ಗೆ ಗೊತ್ತಿದೆ. ಅಂತಹ ಒಂದು ಸಂದರ್ಭದಲ್ಲಿ ಕೆರೆಯಲ್ಲಿ ಮೀನುಗಳು ಕೊಚ್ಚಿ ಹೋಗುವ ಒಂದು ಸಾಧ್ಯತೆ ಇರುತ್ತೆ.
ಅದಕ್ಕೋಸ್ಕರ ಎತ್ತರವಾದ ಗೋಡೆಗಳನ್ನು ನಿರ್ಮಿಸುವುದು ಮುಖ್ಯ. ಕೊಳವನ್ನು ಸಿದ್ಧಪಡಿಸುವಾಗ ನೀರು ಹೊರ ಹೋಗಲಿಕ್ಕೆ ಮತ್ತೆ ಕೊಳಕ್ಕೆ ಪ್ರವೇಶ ಮಾಡುವ ಒಂದು ಮಾರ್ಗವನ್ನು ನಾವು ಮಾಡಬೇಕಾಗತ್ತೆ. ಇದಕ್ಕೆ ಪೈಪ್ ಲೈನನ್ನು ಅಳವಡಿಸುವುದು ಸೂಕ್ತ. ಈ ವ್ಯವಸ್ಥೆ ಭಾರಿ ಮಳೆಯ ಸಂದರ್ಭದಲ್ಲಿ ಕೊಳ ತುಂಬಿ ಹರಿಯುವಂತೆ ಮತ್ತೆ ಸರಿಯಾಗಿ ನೀರಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲಿಕ್ಕೆ ಇದು ಸಹಾಯ ಆಗುತ್ತೆ. ಈ ಕೊಳದಲ್ಲಿ ಈ ಕೀಟಗಳು ಮತ್ತು ಈ ಕಳೆಗಳು ಮೀನಿನ ಒಂದು ಜೀವಕ್ಕೆ ಅಪಾಯವನ್ನು ತರುತ್ತೆ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈ ಕಳೆಗಳು ಎಲ್ಲ ಪೋಷಕಾಂಶಗಳನ್ನು ನಾಶ ಮಾಡುವ ಸಾಧ್ಯತೆ ಇರುತ್ತೆ. ಇದು ನೀರಿನ ಆಮ್ಲಜನಕದ ಅಂಶವನ್ನು ಕೂಡ ಕಡಿಮೆ ಮಾಡುತ್ತೆ. ಕೊಳ ಸಿದ್ಧಪಡಿಸುವಾಗ ಸುಮಾರು 2 ವಾರಗಳ ಕಾಲ ಕೆಳಭಾಗದಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಸಿಂಪಡಿಸಬೇಕಾಗತ್ತೆ. ಕೊಳದ ನೀರನ್ನು ಹರಿಸುವಾಗ ಅಥವಾ ನಂತರ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಸಿಂಪಡಿಸುವುದು ಉತ್ತಮ. ಇದರ ಜೊತೆಗೆ ನೀರಿನೊಂದಿಗೆ ಬೆರೆಸಿ ಕೊಳಕ್ಕೆ ಸಿಂಪಡಿಸಬೇಕಾಗತ್ತೆ. ಮಣ್ಣಿನ ಆಮ್ಲೀಯತೆಯನ್ನು ತಟಸ್ಥಗೊಳಿಸಲು ಮತ್ತು ಅನಗತ್ಯ ಕಳೆಗಳನ್ನು ತಡೆಗಟ್ಟಲಿಕ್ಕೆ ಇದು ಸಹಾಯ ಮಾಡುತ್ತೆ. ಕೆರೆ 15 ದಿನಗಳ ನಂತರ ಗೊಬ್ಬರ ಹಾಕಬೇಕು. ಒಣ ಹಸುವಿನ ಪುಡಿ ಮಾಡಿದ ಸಾವಯವ ಗೊಬ್ಬರವನ್ನು ಬಳಕೆ ಮಾಡೋದ್ರಿಂದ ಮೀನುಗಳು ಸಣ್ಣ ಸಣ್ಣ ಈ ಜೀವಿಗಳು ಅದರಲ್ಲಿ ಏನಿರುತ್ತೋ ಅವುಗಳನ್ನು ತಿಂದು ಬದುಕುತ್ತೆ. ಇದು ಸಾಕಷ್ಟು ಅನುಕೂಲ ಆಗುತ್ತೆ. 1 ಹೆಕ್ಟೇರಿಗೆ 2 ರಿಂದ 3 ಟನ್ನಷ್ಟು ಹಸುವಿನ ಸಗಣಿಯನ್ನು ಪುಡಿ ಮಾಡಿ ಹಾಕೋದ್ರಿಂದ ಹೆಚ್ಚು ಉಪಯೋಗಕ್ಕೆ ಬರುತ್ತೆ. ಮೀನು ಸಾಕಾಣಿಕೆ ಮಾಡುವ ಒಂದು ಸಂದರ್ಭದಲ್ಲಿ ಈ ಗದ್ದೆ ಅಥವಾ ಹೊಲಗಳಲ್ಲಿ ರೈತರು ವಿವಿಧ ಕೀಟನಾಶಕಗಳನ್ನು ರಸಗೊಬ್ಬರಗಳನ್ನು ಬಳಸ್ತಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಏನಕ್ಕೆ ಅಂತಂದರೆ ಈ ಕೀಟನಾಶಕಗಳನ್ನು ನಾವು ಏನು ಈ ಪೈರುಗಳಿಗೆ ಹೊಡೆದಿರ್ತೀವಿ, ಆ ನೀರು ಎಲ್ಲಾದರೂ ಈ ಕೆರೆಗಳಿಗೆ ಅಥವಾ ಕೃಷಿ ಹೊಂಡಗಳಿಗೆ ಸೇರ್ಕೊಂಡ್ಬಿಟ್ರೆ ಕಲುಷಿತ ಆದರೆ ಮೀನುಗಳೆಲ್ಲ ಕಂಪ್ಲೀಟ್ ಸತ್ತೋಗುತ್ತೆ. ನೀವು ಮಾಡಿದಂಥ ಕೆಲಸ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಮುನ್ನೆಚ್ಚರಿಕೆಯಾಗಿ ನೀವು ಈ ಕೀಟನಾಶಕಗಳನ್ನು ಉಪಯೋಗಿಸುವ ಸಂದರ್ಭದಲ್ಲಿ, ರಸಗೊಬ್ಬರಗಳನ್ನು ಉಪಯೋಗಿಸುವ ಸಂದರ್ಭದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಈ ಮೀನು ಕೃಷಿ ಎಲ್ಲಿ ಮಾಡ್ತಿರೋ ಆ ಪಾಂಡುಗಳಿಗೆ ಅಥವಾ ಈ ಕೆರೆಗಳಿಗೆ ನೀರು ಹರಿದು ಹೋಗದಂತೆ ಎಚ್ಚರಿಕೆ ವಹಿಸಬೇಕು. ಈ ಮೀನಿನ ಆಹಾರ ಅಥವಾ ಈ ಸಾಕಾಣಿಕೆಗೆ ಕೊಳದಲ್ಲಿ ವರ್ಷ ಪೂರ್ತಿ ನೀರು ಸರಬರಾಜು ಹೊಂದಿರಬೇಕು. ಈ ಮಣ್ಣಿನಲ್ಲಿ ಉತ್ತಮ ನೀರು ಉಳಿದುಕೊಳ್ಳುವ ಒಂದು ಸಾಮರ್ಥ್ಯ ಕೂಡ ಇರಬೇಕಾಗತ್ತೆ. ಅಂತಹ ಒಂದು ರೀತಿ ನೀವು ಚಿಂತನೆ ಮಾಡಿ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಈ ಹಾವುಗಳು, ಕಪ್ಪೆಗಳು ಈ ಪರಭಕ್ಷಕಗಳು ಅಂತ ಕರಿತೀವಿ. ಮೀನುಗಳನ್ನು ತಿನ್ನುವ ಸಂದರ್ಭಗಳು ಎದುರಾಗುವ ಸಾಧ್ಯತೆ ಇದೆ. ಇದರಿಂದ ನಾವು ಸಂರಕ್ಷಣೆ ಮಾಡುವ ಒಂದು ಚಾಣಾಕ್ಷತೆಯನ್ನು ಕೂಡ ನಾವು ಕಂಡುಕೊಳ್ಬೇಕಾಗತ್ತೆ. ಇವುಗಳನ್ನೆಲ್ಲ ನೀವು ಅಳವಡಿಸ್ಕೊಂಡ್ರೆ ಈ ಮೀನು ಕೃಷಿ ಚೆನ್ನಾಗಿ ಮಾಡಬಹುದು. ಆರ್ಥಿಕವಾಗಿ ನೀವು ಸದೃಢವಾಗಿ ಮೀನು ಕೃಷಿಯನ್ನು ಮಾಡಬಹುದಾಗಿದೆ. ಮೀನು ಕೃಷಿಯನ್ನು ಮಾಡುವ ರೈತರಿಗೆ ಕರ್ನಾಟಕ ಸರ್ಕಾರದ ಮೀನುಗಾರಿಕೆ ಇಲಾಖೆ, ಅದರಲ್ಲೂ ಒಳನಾಡು ಮೀನುಗಾರಿಕಾ ಅಭಿವೃದ್ಧಿ ಇಲಾಖೆಯಿಂದ, ಜಿಲ್ಲಾ ಪಂಚಾಯತಿಯಿಂದ ಕೆಲವೊಂದಷ್ಟು ಸಹಾಯಧನಗಳು ದೊರಕುತ್ತೆ. ಒಂದಷ್ಟು ಎಲ್ಲ ರೀತಿಯ ಆರ್ಥಿಕ ಸೌಲಭ್ಯಗಳನ್ನು ಈ ಇಲಾಖೆ ಒದಗಿಸಿಕೊಡುತ್ತೆ. ಆದರೆ ನಾನು ಗೊತ್ತಿರುವಂಥದ್ದು ಒಂದಷ್ಟು ಹೇಳ್ತೀನಿ. ಆದರೆ ನೀವು ಈ ಮೀನು ಕೃಷಿ ಮಾಡುವ ಸಂದರ್ಭದಲ್ಲಿ ಇಲಾಖೆಗೆ ಖುದ್ದಾಗಿ ಭೇಟಿ ನೀಡಿ ಇರುವಂಥ ಸವಲತ್ತುಗಳನ್ನು ನೀವು ಪ್ರಸ್ತುತ ಸಂದರ್ಭದಲ್ಲಿ ಕೇಳಿ ಆಮೇಲೆ ಮುಂದುವರಿಬೇಕಾಗತ್ತೆ. ಈ ಕೆರೆಗಳಲ್ಲಿ ಜಲಸಸ್ಯ ನಿಯಂತ್ರಣಕ್ಕಾಗಿ ಹುಲ್ಲುಗಂಡೆ ಮೀನುಗಳನ್ನು, ಅದರ ಮರಿಗಳನ್ನು ಖರೀದಿ ಮಾಡಲಿಕ್ಕೋಸ್ಕರ ಮೀನುಗಾರಿಕಾ ಇಲಾಖೆ ಒಳನಾಡು ಮೀನುಗಾರಿಕಾ ಅಭಿವೃದ್ಧಿ ಯೋಜನೆಯ ಅಡಿಯಲ್ಲಿ 50%
ಸಹಾಯಧನ ಗರಿಷ್ಠ 5,000 ಅಷ್ಟು ಈ ಫಲಾನುಭವಿಗಳಿಗೆ ಸಹಾಯಧನವನ್ನು ಇಲಾಖೆ ಕೊಡುತ್ತೆ. ಸಂಘ ಸಂಸ್ಥೆಗಳಿಗಾದರೆ ಗರಿಷ್ಠ 20,000ವರೆಗೆ ಇಲಾಖೆ ಕೊಡುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಈ ರೈತರಿಗೆ ಮೀನು ಕೃಷಿ ಕೊಳ ನಿರ್ಮಾಣ ಘಟಕ ಮಾಡಲಿಕ್ಕೋಸ್ಕರ ಪ್ರತಿ ಹೆಕ್ಟೇರಿಗೆ 5 ಲಕ್ಷದಲ್ಲಿ 80% ಹಣವನ್ನು ಇಲಾಖೆ ಕೊಡುತ್ತೆ. ಅದರಲ್ಲಿ 1 ಲಕ್ಷದಷ್ಟು ವೆಚ್ಚದ ಮೀನುಗಾರಿಕಾ ಸಲಕರಣಾ ಕಿಟ್ಗಳನ್ನು ವಿತರಣೆ ಮಾಡುತ್ತೆ. ಮೀನು ಮರಿ ಪಾಲನಾ ಕೇಂದ್ರ ಖರೀದಿಗೆ 50% ಗರಿಷ್ಠ 25,000ದಷ್ಟು ಸಹಾಯಧನವನ್ನು ಇಲಾಖೆ ಕೊಡುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಈ ಫಲಾನುಭವಿಗಳಿಗೆ 100% ಸಹಾಯಧನವನ್ನು ಇಲಾಖೆ ನೀಡುತ್ತೆ. ನನಗೆ ಗೊತ್ತಿದ್ದಂಗೆ 2019 ಮತ್ತು 2020ರಲ್ಲಿ ಕೆಲವೊಂದಷ್ಟು ಸರ್ಕಾರ ಯೋಜನೆಗಳನ್ನು ಹಾಕಿಕೊಂಡಿತ್ತು. ಅದೇನು ಅಂತಂದರೆ ಒಳನಾಡು ಮೀನುಗಾರಿಕಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಈ ಜೌಗು ಅಥವಾ ಚೌಳು ಪ್ರದೇಶದಲ್ಲಿ 1 ಎಕರೆ ಮೀನು ಕೃಷಿ ಕೊಳ ನಿರ್ಮಿಸಲು ಪ್ರತಿ ಎಕರೆಗೆ ಮೀನು ಕೊಳ ನಿರ್ಮಾಣಕ್ಕೆ ಮೊದಲ ವರ್ಷದ ಆವರ್ತಕ ವೆಚ್ಚದಲ್ಲಿ 25% ಅಂದರೆ ಗರಿಷ್ಠ 30,000ದಷ್ಟು ಈ ಸಹಾಯಧನವನ್ನು ಸರ್ಕಾರದ ಕಡೆಯಿಂದ ಕೊಡ್ತಾ ಇದ್ರು. 1 ಎಕರೆ ಸ್ವಂತ ಜಮೀನಿನಲ್ಲಿ ಮೀನು ಕೃಷಿ ಕೊಳ ನಿರ್ಮಾಣ ಮಾಡಿ ಮೀನುಗಾರಿಕೆಯನ್ನು ಮಾಡುವ ಒಂದು ಖಾಸಗಿ ವ್ಯಕ್ತಿಗಳಿಗೆ 10,000 ರೂಪಾಯಿಯನ್ನು ಸಹಾಯಧನವನ್ನು ಇಲಾಖೆ ನೀಡುತ್ತೆ. ಈ ಬಾವಿ ಮತ್ತು ನೀರಾವರಿ ಹೊಂಡಗಳಿಗೆ ಕೃಷಿ ಹೊಂಡಗಳಿಗೆ ಮೀನು ಕೃಷಿಗಾಗಿ 250 ಸಾಮಾನ್ಯ ಗೆಂಡೆ ಮೀನು ಮರಿಗಳನ್ನು ಉಚಿತವಾಗಿ ಸರ್ಕಾರ ವಿತರಣೆಯನ್ನು ಮಾಡುತ್ತೆ. ಇದರ ಮುಖಾಂತರ ಈ ಮೀನುಗಾರಿಕಾ ಮೀನು ಮರಿ ಪಾಲನೆಗೆ ಪ್ರೋತ್ಸಾಹವನ್ನು ಇಲಾಖೆ ಮಾಡ್ತಾ ಇದೆ. ಮೀನು ಕೃಷಿ ಹಿತದೃಷ್ಟಿಯಿಂದ ಈ ಸಾರ್ವಜನಿಕರಿಗೆ ಮಾಹಿತಿ ಹಂಚುವ ಸಲುವಾಗಿ, ಅವೇರ್ನೆಸ್ ಮೂಡಿಸುವ ಸಲುವಾಗಿ, ಜಾಗೃತಿ ಮೂಡಿಸುವ ಸಲುವಾಗಿ ತಾಲೂಕು ಮಟ್ಟದಲ್ಲಿ ವಸ್ತು ಪ್ರದರ್ಶನವನ್ನು ಇಲಾಖೆ ಮಾಡ್ತಾ ಇದೆ. ಆಸಕ್ತ ರೈತರಿಗೆ ತರಬೇತಿಗಳನ್ನು ಕೊಡ್ತಾ ಇದೆ. ಮತ್ಸ್ಯ ಪಾಲನೆ ಮತ್ತು ಇಲಾಖೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿವಿಧ ರೀತಿಯ ಜಾಗೃತಿಯನ್ನು ಮೂಡಿಸ್ತದೆ. ಇವುಗಳನ್ನೆಲ್ಲ ಕೂಡ ಈ ಇಲಾಖೆ ಮಾಡ್ತಾ ಇದೆ. ಇದು ನನಗೆ ಗೊತ್ತಿರುವಂಥ ಮಾಹಿತಿಗಳು. ನಮ್ಮ ಇಲಾಖಾವಾರು AM ಮಹೇಶ್ರವರ ಬಳಿ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ಹೇಳಿದ್ದೀನಿ. ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ನೀವುಗಳು ಮೀನು ಕೃಷಿ ಮಾಡುವ ಒಂದು ಸಂದರ್ಭದಲ್ಲಿ ಇಲಾಖೆಯಲ್ಲಿ ಭೇಟಿ ಕೊಟ್ಟು ಪ್ರಸ್ತುತ ಏನು ಯೋಜನೆಗಳಿದೆ, ಅದರಿಂದ ನಮಗೆ ಆಗುವ ಅನುಕೂಲಗಳೇನು, ಅವುಗಳನ್ನೆಲ್ಲ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನೀವು ಕೂಡ ಮೀನು ಕೃಷಿಯನ್ನು ಮಾಡಿ. ಇಷ್ಟು ನಾನು ಈ ಮೀನು ಕೃಷಿಯ ಬಗ್ಗೆ ಅಥವಾ ಮೀನು ಸಾಕಾಣಿಕೆಯಿಂದ ಆಗುವ ಲಾಭಗಳ ಬಗ್ಗೆ ಮಾತಾಡಿದ್ದೀನಿ. ನೀವು ಕೂಡ ತಮ್ಮ ಮನೆ ಸುತ್ತಮುತ್ತ ಅಥವಾ ನಿಮ್ಮ ಜಮೀನಿನಲ್ಲಿ ಕೆರೆಗಳು ಕೃಷಿ ಹೊಂಡಗಳು ಇದ್ದರೆ ಮೀನು ಕೃಷಿಯನ್ನು ಹೆಚ್ಚುವರಿಯಾಗಿ ನಿಮ್ಮ ಮೂಲ ಕೃಷಿ ಕಸುಬು ಜೊತೆಗೆ ಹೆಚ್ಚುವರಿಯಾಗಿ ಈ ಮೀನು ಕೃಷಿಯನ್ನು ಮಾಡಿ ಲಾಭವನ್ನು ಗಳಿಸಿ ಸಂಕಷ್ಟದಿಂದ ಹೊರಗಡೆ ಬರಬೇಕು ಅಂತ ಅಂದ್ಬಿಟ್ಟು ನನ್ನ ಒಂದು ಚಿಂತನೆ. ಅದಕ್ಕೋಸ್ಕರ ನಾನು ಈ ಎಪಿಸೋಡಿನಲ್ಲಿ ಒಂದಷ್ಟು ಮಾಹಿತಿಗಳನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ. ತಮಗೆ ಅನುಕೂಲವಾಗುವಂಥ ಒಂದು ಮಾಹಿತಿಗಳನ್ನು ಪಡೆದು ನೀವು ಕೃಷಿಯನ್ನು ಮಾಡಿ ಹೆಚ್ಚು ಲಾಭವನ್ನು ಗಳಿಸಿ ಹೆಚ್ಚು ನೀವು ಉನ್ನತ ಮಟ್ಟಕ್ಕೆ ಬಂದು ಈ ದೇಶದ ಪ್ರಗತಿಗೆ ಕೊಡುಗೆಯನ್ನಾಗಿ ನೀಡಬೇಕು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ವಂದನೆಗಳು. ಸರ್ವೀಜನೋ ಸುಖಿನೋ ಭವತು. ಒಳ್ಳೆಯದಾಗಲಿ. ನಮಸ್ಕಾರ.